ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ರಾಯಚೂರಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಆರಾಮಿಲ್ಲ, ಹಾಗೆ ಜಲ್ದಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಹೇಳ್ಬೋದು ದಿನ ಬರೀ ಓಟ್ಸ್ ತಿಂತಿರಲ್ಲ ಯಾಕೆ ಅಂತಂದ್ರೆ, ಬಟ್ ಇದನ್ನ ತಿಂದಾಗೆಲ್ಲ ವಾಶ್ರೂಮ್ ನೀಟ್ ಆಗುತ್ತೆ ನನಗೆ. ಸೊ ನಾ ಪ್ರಿಪೇರ್ ಮಾಡ್ತಿದ್ದೀನಿ, ಮತ್ತೆ ಟೈಮ್ ಕನ್ಸ್ಯೂಮಿಂಗ್ ಅಲ್ಲ. ಸೊ ಡೈಲಿ ನಾ ಇದನ್ನ ತಿನ್ನೋಕೆ ಇಷ್ಟಪಡ್ತೀನಿ. ನಾ ಪನ್ನೀರ್ ಚೀಲ ಅಥವಾ ತಾಲಿಪಟ್ಟಿ ಅಂತಲೂ ಕರಿಬೋದು. ಬೇಸನ್ ಪನ್ನೀರ್ ಚೀಲ ಅಂತ ಕರಿತೀವಿ ಇದಕ್ಕೆ ನಾನು, ಅಥವಾ ತಾಲಿಪಟ್ಟಿ ಅಂತ ಕರಿಬೋದು. ಓಕೆ, ನಾನು ಈಗ ಪನ್ನೀರನ್ನ ಮನೆಯಲ್ಲೇ ಮಾಡಿದ್ದೆ, ಪನ್ನೀರು ಹಾಲಿಂದ. ಸೊ ಅದನ್ನು ಸ್ವಲ್ಪ ತೊಗೊಂಡೀನಿ. ಓಕೆ, 2 ಸ್ಪೂನ್ ಅಂದರೆ 3 to 4 ಕ್ಯೂಬು ಸ್ವಲ್ಪ ಸ್ಮ್ಯಾಶ್ ಮಾಡೀನಿ. ಓಕೆ, ಅದಕ್ಕೊಂದು ಈರುಳ್ಳಿ ಹಾಕ್ತೀನಿ. ಮತ್ತು ಒಂದು ಈರುಳ್ಳಿ ಹಾಕಿದ ನಾ ಬೇಸನ್ ಅಂದರೆ ಏನು ಬೇಸನ್ ಅಂತಂದರೆ ಇದು ಕಡಲೆ ಹಿಟ್ಟು ಒಂದು 3 ಸ್ಪೂನು ಕಡಲೆ ಹಿಟ್ಟು ಹಾಕ್ತೀನಿ. ಮತ್ತು ಅಜ್ವಾಯಿನ ಹಾಕ್ತೀನಿ. ಸೊ ಅವು ಚೆನ್ನಾಗಿ ನೀಟಾಗಿ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಜ್ವಾಯಿನ. ಮತ್ತು ಸ್ವಲ್ಪ ಜೀರಿಗೆ ಹಾಕೋರು ಜೀರಿಗೆ ಹಾಕ್ಬೋದು. ಟೇಸ್ಟ್ ತಕ್ಕ ಉಪ್ಪು, ಸ್ವಲ್ಪ ಖಾರ ಪುಡಿ, ಓಕೆ, ಅರಿಶಿನ ಪುಡಿ ಇದೆಲ್ಲ ಹಾಕ್ಕೋಬೇಕು. ನಾನು ಖಾರ ಪುಡಿ ಬದಲು ಶೇಂಗಾ ಪುಡಿ ಹಾಕ್ಕೊಂಡೇನಿ. ಇದನ್ನ ನಾನು ಯೂಶ್ವಲಿ ಹಾಸ್ಪಿಟ್ಲಿಗೆ ಹೊಂಟೀನಲ್ಲ, ನಾವು ಹೊರಗಡೆ ತಿನ್ನಂಗಿಲ್ಲ ಅಂತ ಅಂದ್ಕೊಂಡೇನಿ. ಸೊ ಮತ್ತು ಹೊರಗಡೆ ತಿನ್ನಂಗಿಲ್ಲ ಅಂದರೆ ಊಟಕ್ಕೆ ಬೇಕಲ್ವ, ಮಧ್ಯಾಹ್ನ ಊಟ. ಹಾಸ್ಪಿಟ್ಲ್ ಅಂತ ಹೋದ್ಮೇಲೆ ಲೇಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಇದನ್ನ ಒಂದು ರೊಟ್ಟಿ ತಾಲಿಪಟ್ಟಿ ಥರ ಮಾಡ್ಕೊಂಡು ಹೋದರೆ ಆರಾಮಾಗಿ ಈಸಿಯಾಗಿ ಒಂದು ತಿಂದರೆ ಚೆನ್ನಾಗಿರ್ತದೆ ಅಂಥೇಳಿ ನಾ ಇದನ್ನೇ ತೊಗೊಂಡು ಹೋಗ್ತಾ ಇದ್ದೀನಿ. ಓಕೆ, ಅದೆಲ್ಲ ಪ್ರಿಪೇರ್ ಮಾಡಿಕೊಂಡು, ಓಕೆ, ಇದಕ್ಕೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂಥರ ಇತ್ತಾಗ ದೋಸೆನೂ ಅಲ್ಲ, ಇತ್ತಾಗ ಇದನ್ನಲ್ಲ, ಆ ಬ್ಯಾಟ್ರ್ ಒಳಗೆ ಬರಬೇಕು. ಓಕೆ, ನಾನು ಖಾರ ಪುಡಿ ಬದಲು ಶೇಂಗಾ ಪುಡಿ ಹಾಕ್ಕೊಳತ್ತೀನಿ, ಪ್ರೋಟೀನು ಸ್ವಲ್ಪ ಇರಲಿ ಇನ್ನಟ್ಟು ಒಂಚೂರು ಅಂತೇಳಿ. ಓಕೆ, ನೋಡಿ ಬೇಸನ್ ಅಂದರೆ ಕಡಲೆ ಹಿಟ್ಟನ್ನು ಸಹ ಹಾಕ್ಕೊಂಡೀನಿ. ನನಗೆ ಸ್ಪೂನ್ ಲೆಕ್ಕ 3 ಸ್ಪೂನ್ ಲೆಕ್ಕ ಹಾಕ್ಕೊಂಡು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಓಕೆ, ಈ ಥರ ನಾ ಯಾವಾಗಾದ್ರೂ ಒಮ್ಮೆ ಮಾಡ್ಕೊತಿರ್ತೀನಿ. ನಾನು ಎಲ್ಲಾದರೂ ಹೋಗಬೇಕಾದ್ರೆ ನನ್ನ ಮಗಳಿಗೂ ಇದಕ್ಕೆ ಕಲರ್ ರೊಟ್ಟಿ ಅಂತ ಕರಿತಾಳೆ. ಅವಳಿಗೆ ಭಾಳ ಇಷ್ಟ. ಇದಕ್ಕೆ ನೀವು ವೆಜಿಟೇಬಲ್ಸನ್ನ ಹಾಕ್ಬೋದು. ನನಗೆ ಟೈಮ್ ಇಲ್ಲ, ಕ್ವಿಕ್ಕಾಗಿ ಹಾಕ್ಬೇಕಂತೇಳಿ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೋತೀನಿ. ಈಗ ಅದನ್ನು ಕೆಳಗಡೆ ಆಯಿಲ್ ಹಚ್ಚೋ ಬದಲು ನಾನು ಮನೇಲಿ ಮಾಡಿರೋ ತುಪ್ಪನೇ 1 ಸ್ಪೂನ್ ತುಪ್ಪ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಚೆನ್ನಾಗಿ ತುಪ್ಪ ಎಣ್ಣೆ ಅಂದರೆ ಜಾಸ್ತಿ ಇದ್ದರೆ ನೀಟಾಗಿರ್ತದೆ. ಓಕೆ, 1/2 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ನಿಮಗೆ ತೋರಿಸ್ತೀನಿ ಯಾವ ಥರ ಬ್ಯಾಟರ್ ಆಗ್ಬೇಕಂಥೇಳಿ. ಓಕೆ, ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ವೆಜಿಟೇಬಲ್ಸನ್ನು ಸೊಪ್ಪು ಸಹ ಹಾಕ್ಬೋದು. ಮೆಂತ್ಯ ಸೊಪ್ಪು, ಕೊತ್ತಂಬರಿ. ನಾನು ಅವೆಲ್ಲ ಮಾಡ್ಕೊತ ಕೂತ್ರೆ, ಈಗ ಕಟ್ ಮಾಡ್ಕೊತ ಕೂತ್ರೆ ಟೈಮ್ ಆಗಿಬಿಡ್ತದ. ಸೊ ಆಲ್ರೆಡಿ 10:30 11 ಆಗಿತ್ತು. ನಾನು ಜಲ್ದಿ ಮಾಡಿಕೊಂಡು ಹೋಗ್ಬೇಕು ಅಂದ್ಕೊಂಡು ಫಟಾಫಟ್ ಮಾಡ್ತಾಯಿದ್ದೀನಿ. ಬ್ಯಾಟ್ರಿ ರೆಡಿ ಆಗುತ್ತೆ. ಆ್ಯಕ್ಚುಲಿ ಇವೊಂದು ನಾನು ಲಾಸ್ಟ್ ಆಗಿದ್ದ ಪಿಕ್ ಸಹ ತೊಗೊಳಕ್ಕೆ ಟೈಮ್ ಇರಲಿಲ್ಲ ನನಗೆ. ಸೊ ಹೆಂಚು ಮೇಲೆ ಏನು ಹಾಕಿ ಟರ್ನ್ ಮಾಡಿದೆ ನೋಡಿ, ಅದಷ್ಟೇ ಮಾಡೋದು. ಮತ್ತು ಇದಕ್ಕೆ ಬೇಕಾಗಿದ್ದು ಇನ್ನೊಂದು ಏನಂದರೆ ಎಳ್ಳನ್ನು ಹುರಿದಿಟ್ಕೊಂಡಿರ್ತೀನಿ ನಾನು ಯಾವಾಗಲೂ. 1 ಸ್ಪೂನು ಇಂಥದ್ದು ಮಾಡಿದಾಗ ಇದ್ರ ಮೇಲೆ ಹಾಕ್ಕೊಂಡು, ದೋಸೆ ಮೇಲೆ ಹಾಕ್ಕೊಂಡು ಮಾಡ್ತೀನಿ ನೋಡಿ. ಇದು ಕಲಸಿಟ್ಕೊಂಡು ಬ್ಯಾಟ್ರು ಈ ಥರ ಆಗುತ್ತೆ. ಈ ಬ್ಯಾಟರ್ನ ಒಂದು ಪ್ಯಾನ್ ಕಾಸಾಕಿಟ್ಟಿನ ಪ್ಯಾನಿಗೆ ಹಾಕಬೇಕು. ನೀನು ದೋಸೆ ಥರ ಹರಡ್ಕೋಬೇಕು.